ಸಂಜೆ 10:30 ಆಗಿದ್ದರಿಂದ ಊಟ ಮುಗಿಸಿ ಐಸಿಯು ಮುಂದೆ ಬಕಪಕ್ಷಿಯಂತೆ ಶ್ರೀಗೆ ಏನಾಗುವುದೋ ಎಂದು ಭಯದಿಂದ ಕೂತಿದ್ದವರೆದುರಿಗೆ ಬಂದ ಆಕಾಶ್ ಮತ್ತು ಮತ್ತೊಬ್ಬ ವೈದ್ಯರ ನೋಡಿ ಎದ್ದು ನಿಂತವರಿಗೆ ನಮಸ್ಕರಿಸಿದರು ಎಲ್ಲರೂ. ಪ್ರತಿಯಾಗಿ ವಂದಿಸಿದವರು, ಇರಲಿ, ಇದೆಲ್ಲ ಏನು ಬೇಡ, ಓ ಫಾರ್ ದಿ ಬೆಸ್ಟ್, ಅಷ್ಟು ಮಾತ್ರ ಹೇಳಬಲ್ಲೆ. ಡಾಕ್ಟರ್ ಆಕಾಶ್ ಪೇಷಂಟ್ ಕಂಡೀಷನ್ ಬಗ್ಗೆ ಎಲ್ಲ ವಿವರಿಸಿದ್ದಾರೆ. ನಮ್ಮ ಪ್ರಯತ್ನ ನಾವು 100% ಮಾಡೇ ಮಾಡ್ತೇವೆ, ಅದರಲ್ಲಿ ಅನುಮಾನ ಬೇಡ, ನೀವು ದೇವರತ್ರ ಬೇಡ್ಕೊಳ್ಳಿ ಎಂದರು 60 ಪ್ರಾಯದ ವೈದ್ಯರು. ಅಮ್ಮ, ಅಪ್ಪ, ಚಿಕ್ಕಪ್ಪ, ಅಭಿ, ನೀವೆಲ್ಲ ಗಾಬರಿ ಆಗಬೇಡಿ, ನಮ್ಮ ಶ್ರೀಗೆ ಏನಾಗೋಲ್ಲ, ನಾನಿದ್ದೇನೆ, ಸರಿನಾ ಎಂದು ಧೈರ್ಯ ತುಂಬಿ ಆಪರೇಷನ್ ರೂಮ್ಗೆ ಹೋದ ಆಕಾಶ್ಗೂ ಒಂದು ಕ್ಷಣ ಶ್ರೀಗೆ ಏನಾದರೂ ಆದರೆ ಎಂಬ ನೆನಪೇ ಮೈ ನಡುಗಿಸಿತು. ಮನೆಯವರ ಎದುರಿಗೆ ತನ್ನ ದುಃಖ ನಿಯಂತ್ರಣ ಮಾಡಲಾಗದೆ ಕಷ್ಟಪಟ್ಟು 10 ನಿಮಿಷ ಕೂತವನು ಎದ್ದು ನಿಂತು, ಡ್ಯಾಡ್, ನಾನು ಹೊರಗಡೆ ಹೋಗಿ ಬರ್ತೀನಿ, ಸೆಕೆ ಜಾಸ್ತಿ ಆಗ್ತಿದೆ, ಸ್ವಲ್ಪ ಗಾಳಿಯಲ್ಲಿ ಓಡಾಡಿ ಬರುವೆ ಎಂದವನು ವೇಗವಾಗಿ ಹೊರ ನಡೆದನು. ಅವನು ಹೋದ ರೀ, ನಮ್ಮ ಶ್ರೇಣಿಕಾಗೆ ಏನು ಆಗಬಾರ್ದು ರೀ, ಇಲ್ಲಿವರೆಗೂ ಅದು ಇದು ಅಂತ ಒಂದಲ್ಲ ಎರಡಲ್ಲ ಅಂತ ಏಟಿನ ಮೇಲೆ ಏಟು ನಮ್ಮ ಅಭಿಮನಸ್ಸಿನ ಮೇಲೆ ಬೀಳ್ತಾನೇ ಇದೆ. ಈಗ ಮತ್ತೆ ಶ್ರೀ ಇಲ್ಲ ಅಂದರೆ ಅವನು ಮಾನಸಿಕವಾಗಿ ಕುಗ್ಗಿಬಿಡ್ತಾನೆ ರೀ. ಬರುವಾಗ ನಮ್ಮನ್ನು ಕೇಳದೆ ಅಭಿಜೀವನಕ್ಕೆ ಬಂದಿದ್ದಾಳೆ, ಅರ್ಧಕ್ಕೆ ಬಿಟ್ಟೋಗೋದು ಸರಿಯಿಲ್ಲ, ಅವಳು ಏನೂ ಆಗದೆ ಆರೋಗ್ಯವಾಗಿ ಬಂದರೆ ಸಾಕು ಎಂದರು ನಿರುಪಮ ಕಣ್ಣೀರಿಡುತ್ತಾ ಗಂಡನ ಮುಂದೆ. ಸಮಾಧಾನ ಮಾಡ್ಕೊನಿರು ಅಭಿ, ಶ್ರೇಣಿಕಾ ಸಂಬಂಧಕ್ಕೆ ಇದೊಂದು ಪರೀಕ್ಷೆ ಅಂತ ತಿಳ್ಕೊ. ಅವಳು ನಮ್ಮನೆ ಸೊಸೆ ಕಣೆ, ಪಾಪದ ಮಗು, ಅದು ಅವಳಿಗೆ ಏನೂ ಆಗೋಲ್ಲ, ನಾವು ಮಾಡಿದ ದಾನ ಧರ್ಮಗಳಾದರೂ ಅವಳ ಕಾಯುತ್ತೆ ಎಂದರು ನೋವಿನಿಂದ ಅಶೋಕ್ ಹೆಂಡತಿಯ ಬೆನ್ನು ಸವರಿ. ನಿರುಪಮ, ಅಶೋಕ್, ಇದೇನಿದು, ಚಿಕ್ಕ ಮಕ್ಕಳ ಥರ ನೀವೇ ಕಣ್ಣೀರು ಹಾಕಿಕೊಂಡು ಮೊದಲೇ ಏನೇನೋ ಅಪಶಕನ ಮಾತನಾಡ್ತಿದ್ದೀರಾ, ಮೊದಲು ಆಪರೇಷನ್ ಆಗಲಿ, ಎಲ್ಲ ಒಳ್ಳೆಯದಾಗುತ್ತೆ, ಸುಮ್ಮನಿರಿ, ನೀವೇ ಹೇಗೆ ಹತ್ತು ಅಭಿಗೂ ಭಯಪಡಿಸಬೇಡಿ ಎಂದರು ಅರ್ಪಿತಾ ಗದರಿದಂತೆ. ಹಳದಿ ಇನ್ನೇನು ಮಾಡಲಿ ಅಕ್ಕ, ನನ್ನ ಮಗ ಅದೇನು ಪಾಪ ಮಾಡಿದ್ನೋ, ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬರೀ ತನ್ನದಲ್ಲ ವಿಷಯಕ್ಕೆ ನೋವು ಪಡುವುದೇ ಆಗಿದೆ, ಯಾವತ್ತೂ ಅವನು ಬಯಸಿದಂತೆ ಬದುಕೋಕ್ಕೆ ಆಗಲೇ ಇಲ್ಲ, ಆದರೂ ನನ್ನ ಕಂದ ಯಾವತ್ತೂ ಏನನ್ನು ಬಯಸಲಿಲ್ಲ ಅಂಥವನು ಈ ರೀತಿ ಒಳಗೊಳಗೆ ನೋವು ಪಡ್ತಿದ್ರೆ ನಾನೇಗೆ ನೋಡ್ಕೊಂಡು ಸುಮ್ಮನಿರಲಿ. ಆಕಾಶ್ ಆಗಿನಿಂದ ಶ್ರೀನಿಕಾಗೆ ಏನೂ ಆಗಿಲ್ಲ, ಸ್ವಲ್ಪ ಪೆಟ್ಟಾಗಿದೆ ಅಂತಿದ್ದಾನೆ ಹೊರತು ಅವಳ ಮುಖ ನೋಡೋಕ್ಕೆ ಬಿಡ್ತಿಲ್ಲ ಅಂದರೆ ಅವನು ನಾವು ಅವಳ ನಿಜ ಸ್ಥಿತಿ ತಿಳಿದರೆ ಭಯ ಪಡ್ತೀವಿ ಅಂತ ನಿಜ ವಿಚಾರ ಹೇಳ್ತಿಲ್ಲ. ಆದರೆ ಅವಳ ನಿಜವಾಗಿ ನೋಡಿರೋ ಅಭಿ ಹೇಗೆ ಭಯದಲ್ಲಿ ಒದ್ದಾಡ್ತಿದ್ದಾನೆ ನೋಡಿ ಎಂದವರ ದುಃಖ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಯಿತು. ನೀನೀಗ ಹತ್ತಾರೆ ಎಲ್ಲ ಸರಿ ಆಗುತ್ತಾ ನಿರುಪಮ, ಅವಳಿಗೆ ಏನೂ ಆಗೋಲ್ಲ, ಸುಮ್ಮನಿರು, ದೇವರು ನಮ್ಮ ಕೈ ಬಿಡೋಲ್ಲ ಎಂದರು ಅರ್ಪಿತಾ. ನಿರುಪಮ, ಅರ್ಪಿತಾ, ಸಾಕು ಸುಮ್ಮನಿರಿ, ಮಕ್ಕಳು ಇದ್ದಾರೆ ತಾನೆ, ಎಲ್ಲ ಅವರೇ ನೋಡ್ಕೊಳ್ತಾರೆ ಬಿಡಿ, ನೀವಿಬ್ಬರು ಯಾಕೆ ಅನಾವಶ್ಯಕವಾಗಿ ಮಾತನಾಡ್ತಿದ್ದೀರಾ ಗದರಿದರು ರಮೇಶ್. ಹೀಗೆ ಮುಂದುವರಿದರೆ ಇಬ್ಬರು ಅಳುವರು ಎಂದು ರಮೇಶರ ಮಾತಿಗೆ ನಿರುಪಮ ಮೌನವಾಗಿ ದುಃಖಿಸುತ್ತಾ ಅಶೋಕರ ಹೆಗಲಿಗೆ ಹೊರಗಿದ್ದರು. ನಿರುಪಮ ಮಗನ ಬಗ್ಗೆ ಹೇಳಿದ ಅಷ್ಟು ಮಾತು ಸತ್ಯ ಆಗಿದ್ದರಿಂದ ಅವರು ಏನೂ ಹೇಳಲಿಲ್ಲ. ಇತ್ತ ಕಡೆ ಅಂಜನ ಜೊತೆ ಮನೆಗೆ ಬಂದ ಇಶಾನನ್ನು ಮೀನಾ ಅವರು ಕಾದಿದ್ದು ಬಾಗಿಲು ತೆಗೆದು ಊಟಕ್ಕೆ ಬರಲು ಹೇಳಿ ಅಡುಗೆ ಮನೆಗೆ ನಡೆದರು. ಬಟ್ಟೆ ಬದಲಾಯಿಸಲು ರೂಮ್ ಹತ್ತಿರ ಬಂದು ಬಾಗಿಲು ಬಡಿದ ಇಶಾನ್, ಆದರೆ ಸಂಜನ ತೆರೆಯಲಿಲ್ಲ. ಅಷ್ಟರಲ್ಲಿ ಮೀನಾ ಕರೆದರೆಂದು ವಾಪಸ್ ಬಂದು ಊಟಕ್ಕೆ ಕೂತವನು, ಚಿಕ್ಕಮ್ಮ, ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅಲ್ವಾ ಎಂದನು. ಇಷ್ಟು ದೊಡ್ಡ ಅವಘಡ ಆದರೂ ಒಬ್ಬರು ಬಂದು ವಿಚಾರಿಸದಿದ್ದದನ್ನು ನೋಡಿ. ಅತ್ತೆ, ಮಾವ, ಸಮರ್ಥ್, ಪ್ರಣತಿ, ಸಂಜನಾ ಇದ್ದಾರೆ, ಕಲ್ಯಾಣಿ, ಜೀವಿತ, ಭಾನು ಮನೆಗೆ ಹೋಗಿರಬೇಕು ಎಂದರು ಮೀನಾ ಊಟ ಬಡಿಸುತ್ತಾ. ಎಲ್ಲರೂ ಊಟ ಮಾಡಿದ್ರಾ, ಅಡುಗೆ ಯಾರು ಮಾಡಿದ್ದು ಎಂದವನ ತಲೆ ಬೇರೆಯದೇ ಯೋಚಿಸ್ತಿತ್ತು. ಅಡುಗೆ ನಾನು ಇಂಚರ ಸದ್ಯಕ್ಕೆ ಅಂತ ತಿಳಿ ಸಾಂಬಾರು ಅಣ್ಣ ಮಾಡಿದ್ವಿ, ಅತ್ತೆ ಮಾವಂಗೆ ರೂಮ್ಗೆ ಕೊಟ್ಟೆ, ಸಮರ್ಥ್ ಹೊರಗಡೆ ತಿಂದಿದ್ದೀನಿ ಅಂದ. ಸಾತ್ವಿಕ್ ಇಂಚರ ಊಟ ಮಾಡಿ ಮಲಗಲು ಹೋದರು. ಪ್ರಣತಿ ಸಂಜನನ ಕರೆದ್ರೆ ಬರಲಿಲ್ಲ ಕಣೋ ಎಂದವರು ಇಬ್ಬರಿಗೂ ಬಡಿಸಿದರು. ಸರಿ ಬಿಡಿ, ನೀವು ಮಲಗಿ ಹೋಗಿ, ನಾನು ಅತ್ತಿಗೆ ಇದೆಲ್ಲ ಎತ್ತಿಡ್ತೀವಿ, ನೀವಿಷ್ಟೊತ್ತು ನಿದ್ದೆಗೆಟ್ಟು ಇದ್ದೀರಾ, ರೆಸ್ಟ್ ಮಾಡಿ ಹೋಗಿ ಎಂದವನು ಅಂಜನಗೆ ಸನ್ನೆ ಮಾಡಿದ. ಇರಲಿ ಬಿಡು ಇಶಾನ್, ಇನ್ನೊಂದು ಸ್ವಲ್ಪ ಹೊತ್ತು ಏನಾಗೋಲ್ಲ ಎಂದರು ಮೀನಾ. ಇಶು, ನಾನು ಕ್ಲೀನ್ ಮಾಡ್ತೀನಿ, ನೀವು ಹೋಗಿ ಅತ್ತೆ, ಬೆಳಿಗ್ಗೆ ಆಸ್ಪತ್ರೆಗೆ ಬೇಗ ಹೋಗಬೇಕು, ನಿದ್ದೆ ಮಾಡಿ ಹೋಗಿ ಎಂದು ಬಲವಂತ ಮಾಡಿ ಕಳುಹಿಸಿದಳು ಅಂಜನಾ. ಮೈದು ನನ್ನ ಕಣ್ಣು ಸಣ್ಣಗೆ,
ಅವರ ಅತ್ತೆ ಹೋಗಿದ್ದೆ. ಏನಾಯಿತು ಇಶು? ಯಾಕೆ ಅತ್ತೆನ ಕಳಿಸಲು ಹೇಳಿದೆ ಎಂದಳು ಅಂಜನಾ. ಸ್ವಲ್ಪ ಮಾತನಾಡಬೇಕಾಗಿತ್ತು ಅತ್ತಿಗೆ, ಅದಕ್ಕೆ ಅವರನ್ನು ಕಳಿಸಲೇಬೇಕಾಯಿತು ಎಂದವನು. ಅತ್ತಿಗೆ, ಶ್ರೀಗೆ ಆಕ್ಸಿಡೆಂಟ್ ಆಗಿದೆ ಅಂತ ಯಾವಾಗ ನಿಮಗೆಲ್ಲ ಗೊತ್ತಾಗಿದ್ದು? ಮತ್ತೆ ಆಗ ಮನೆಯಲ್ಲಿ ಯಾರು ಯಾರು ಇದ್ದರು ಎಂದನು ಅನುಮಾನದಿಂದ. ಸಂಜೆ 7 ಗಂಟೆಯಲ್ಲಿ ಆಕಾಶ್ ನನಗೆ ಫೋನ್ ಮಾಡಿ ಹೇಳಿದರು ಇಶು. ಆಮೇಲೆ ನಾನು ಅತ್ತೆಗೆ ಹೇಳಿದೆ. ಅವರಿಂದ ಮನೆಯವರಿಗೆಲ್ಲ ಗೊತ್ತಾಯಿತು. ಆಗ ಇವಾಗಿರೋರು ಬಿಟ್ಟು ಜೀವಿತನೂ ಇದ್ದಳು. ಯಾಕೆ ಎಂದಳು ಮೈದು. ನನ್ನ ಪ್ರಶ್ನೆ ಅರ್ಥವಾಗದೆ. ಅಂದರೆ ಜೀವಿತ ಆಕ್ಸಿಡೆಂಟ್ ವಿಚಾರನ ಅಲ್ಲಿರುವವರಿಗೆ ತಿಳಿಸೋಕ್ಕೆ ಹೋಗಿದ್ದಾಳೆ ಅಂತಾಯಿತು. ಆಮೇಲೆ ಸಂಜನಾ ಆಸ್ಪತ್ರೆಗೆ ಬಂದಿದ್ಲಾ ಎಂದನು ಹೆಂಡತಿ ಬಗ್ಗೆ ತಿಳಿಯಲು. ಇಲ್ಲ ಕಣೋ, ಸಂಜನಾ ಪ್ರಣತಿ ಆಸ್ಪತ್ರೆಗೆ ಬರುವುದಿರಲಿ, ಶ್ರೀ ಹೇಗಿದ್ದಾಳೆ ಅಂತನೂ ಒಂದು ಫೋನ್ ಮಾಡಿ ಕೇಳಲಿಲ್ಲ. ಬರೀ ನಾವಷ್ಟೇ ಇದ್ದಿದ್ದು ಎಂದಳು. ಅವಳಿಗೂ ಸಂಜನಾ ಮೇಲೆ ಕೋಪ ಬಂದಿತ್ತು. ನನಗೇನೊಂದು ಅನುಮಾನ ಅತ್ತಿಗೆ, ಶ್ರೇಣಿಕಾಗೆ ಆಕ್ಸಿಡೆಂಟ್ ಆಗಿರೋದು ಅವರ ತವರು ಮನೆಯವ್ರಿಗೆ ಗೊತ್ತಿಲ್ವಾ ಎಂದನು ಯಾರೂ ಕಾಣದ್ದು ನೋಡಿ. ಇಲ್ಲ ಕಣೋ, ಶ್ರೀಗೆ ಬ್ಲಡ್ ಬೇಕಾದಾಗ ಅಭಿ ಇಂಚರಕ್ಕೆ ಹೇಳಿದಾಗ ಅವರ ಅಮ್ಮನಿಗೆ ಫೋನ್ ಮಾಡಿದ್ಲು. ಆದರೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿಲ್ಲ. ಯಾಕೆ ಈ ಥರ ಪ್ರಶ್ನೆಗಳು ಕೇಳ್ತಿದ್ಯಾ? ಏನಿನ್ನ ಅನುಮಾನ ಎಂದಳು ಮೈದುನ ಮರ್ಮ ಹರಿಯದೆ. ಅನುಮಾನ ಅಂತಲ್ಲ ಅತ್ತಿಗೆ, ಅಣ್ಣ ಹೇಳಿದ ಪ್ರಕಾರ ಶ್ರೇಣಿಕಾಗೆ ಮಧ್ಯಾಹ್ನ 2:30ರಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಮೇಲೆ ಸಿಟಿ ಹಾಸ್ಪಿಟಲ್ಗೆ ಸೇರಿಸಿದಾಗ 3 ಗಂಟೆ, ಅಲ್ಲಿಂದ ವರ್ಮಾ ಹಾಸ್ಪಿಟಲ್ಗೆ ಶಿಫ್ಟ್ ಆದಾಗ 5 ಗಂಟೆ ಆಗಿತ್ತು. ಆಮೇಲೆ ನಿಮಗೆ ವಿಚಾರ ಗೊತ್ತಾಗಿದ್ದು 7 ಗಂಟೆಯಲ್ಲಿ. ಈಗ ಸಮಯ 11 ಗಂಟೆ. ಅಂದರೆ ಶ್ರೀಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಿಮಗೆ ಗೊತ್ತಾಗಿ 5 ಗಂಟೆಗಳಾಗಿದೆ, ಹೌದಾ ಎಂದನು ಮಾತಿಗೆ ವಿರಾಮ ನೀಡಿ. ಕರೆಕ್ಟ್ ಎಂದಳು ಅಂಜನಾ. ಇಷ್ಟು ಸಮಯ ಆದರೂ ಕೂಡ ಶ್ರೀನಿಕಾ ಅಪ್ಪ ಅಮ್ಮ ಮಗಳ ನೋಡೋಕ್ಕೆ ಬಂದಿಲ್ಲ ಅಲ್ಲ, ಇಂಚರ ಅವರಿಗೆ ವಿಷಯನೇ ತಿಳಿಸಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ವಂತ ತಂಗಿಗೆ ಈ ಥರ ಆಗಿದೆ ಅಂದರೂ ಇಂಚರ ಒಂದು ಹನಿ ಕಣ್ಣೀರು ಹಾಕಿಲ್ಲ. ಒಂದು ಮಾತು ಆಸ್ಪತ್ರೆಯಲ್ಲೇ ಇದ್ದು ಶ್ರೀನ ನೋಡ್ಕೊಳ್ತೀನಿ ಅಂದಿಲ್ಲ. ತಮ್ಮ ಪಾಡಿಗೆ ತಾವು ಸಾತ್ವಿಕ್ ಜೊತೆ ಮನೆಗೆ ಬಂದು ಹೊಟ್ಟೆ ತುಂಬ ತಿಂದು ಮಲಗಿದ್ದಾರೆ. ಅಷ್ಟೇ ಅಲ್ಲದೆ ಸಾತ್ವಿಕ್ ಕೂಡ ನಾದಿನಿ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಳದೆ ಅವಳ ಗಂಡ ಅಭಿಮನ್ಯು ಇರುವಾಗ ನಮಗೇನು ಅಂತ ಸುಮ್ಮನಿದ್ದಾರೆ. ಇದರ ಅರ್ಥ ಏನು ಎಂದನು ಅಂಜನ ಕಡೆ ನೋಡಿ ಹುಬ್ಬೇರಿಸಿ. ಇನ್ನೇನಿರುತ್ತೆ, ಅವರಿಬ್ಬರಿಗೂ ಶ್ರೀನಿಕಾ ವಿಚಾರದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ. ಮಾಮೂಲಿಯಾಗಿ ಅವಳು ಈ ಮನೆ ಸೊಸೆ ಅಷ್ಟೇ ಅನ್ನೋ ಅಭಿಪ್ರಾಯ ಇರಬೇಕು ಎಂದಳು. ಅವಳಿಗೂ ಈ ಅನುಮಾನ ಬಂದಿದ್ದರಿಂದ. ಸರಿ ಬಿಡಿ, ಅವರವರ ಇಷ್ಟ, ನಾವೇನು ಮಾಡೋಕ್ಕಾಗುತ್ತೆ. ಆ ಸನ್ನಿಧಿಯಲ್ಲಿ ಕಾಣ್ತಿಲ್ಲ ಎಂದನು ಊಟ ಮುಗಿಸಿ ಎದ್ದು ನಿಂತು. ಅವಳ ಆಸ್ಪತ್ರೆಗೆ ಬಂದಿದ್ಲು ಕಣೋ, ಅಲ್ಲಿಂದ ಅವಳ ಫ್ರೆಂಡ್ ಮನೆಗೆ ಹೋದಳು ಅನಿಸುತ್ತೆ ಎಂದು ತಾನೂ ಊಟ ಮುಗಿಸಿ ಕೈ ತೊಳೆದು ಎಲ್ಲ ಕ್ಲೀನ್ ಮಾಡಿದಳು. ಸರಿ ಬಿಡು, ನಾನೊಂದ್ಸಲ ನನ್ನ ಹೆಂಡತಿನ ವಿಚಾರಿಸಬೇಕು. ಮೀಟ್ ಮಾಡಿ ಜಾಸ್ತಿ ದಿನ ಆಯ್ತಲ್ಲ, ಸೊ ಗುಡ್ ನೈಟ್ ಎಂದು ತನ್ನ ರೂಮಿನ ಕಡೆಗೆ ಓಡಿದನು. ಅವನೋದ ದಾರಿಯ ಕಡೆಗೆ ನೋಡಿ ಇಷ್ಟು ಹೊತ್ತು ಅವ ಹೇಳಿದ ಮಾತಿನ ಬಗ್ಗೆ ಯೋಚಿಸುತ್ತಾ ಮಲಗಲು ಹೋದಳು ಅಂಜನಾ. ಇತ್ತ ಕಡೆ ರೂಮಿನ ಹೊರಗೆ ನಿಂತು ಬಾಗಿಲು ಬಡಿದನು ಇಶಾನ್. ಈ ಬಾರಿಯೂ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಮೊಬೈಲ್ ನೋಡುತ್ತಿದ್ದಳು ಸಂಜನಾ. ಮತ್ತೆ ಕದ ಬಡಿದನು. ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಮತ್ತೆರಡು ಬಾರಿ ಜೋರಾಗಿ ಬಾಗಿಲು ಬಡಿದವನೇ ಹೊರತು ಮಾತನಾಡಲಿಲ್ಲ. ಇಶಾನ್ ಬಂದಿರುವ ವಿಷಯ ತಿಳಿಯದ ಸಂಜನಾ ಅವನು ಬಂದಿರಬಹುದೆಂಬ ಊಹೆಯೂ ಇಲ್ಲದೆ, ನನಗೆ ಊಟ ಬೇಡ, ಹೋಗಿ, ನಿಮಗೆ ಒಂದು ಸಾರಿ ಬಾಗಿಲು ತೆಗೆದಿದ್ರೆ ಗೊತ್ತಾಗಲ್ವಾ, ಎಷ್ಟು ಸಾರಿ ಹೇಳಬೇಕು ಎಂದು ರೇಗಿದ್ದಳು. ಬಂದಿರುವುದು ಮೀನಾ ಎಂದು ತಿಳಿದು ಅವಳ ಮಾತಿಗೆ ಏನು ಹೇಳದೆ ಮತ್ತೆ ಇನ್ನು ಜೋರಾಗಿ ಬಾಗಿಲು ಬಡಿದನು ಇಶಾನ್. ಒಳಗಿನಿಂದ ಬೈದುಕೊಂಡು ಕೋಪದಿಂದ ಬಾಗಿಲು ತೆಗೆದ ಸಂಜನಾ, ಹೇ, ತಲೆಯಲ್ಲಿ ಬುದ್ಧಿ ಇಲ್ವಾ ಒಮ್ಮೆಲೆ ಎಂದವಳ ಮಾತು ಅರ್ಧಕ್ಕೆ ನಿಂತಿತ್ತು. ಎದುರಿಗೆ ಕಣ್ಣಲ್ಲಿ ಕೆಂಡ ಹೊತ್ತು ನಿಂತಿದ್ದ ಗಂಡನ ನೋಡಿ ಅವನು ಕೋಪದಲ್ಲಿ ಬುಸುಗುಡುತ್ತಿದ್ದರೆ ಅವಳ ಉಸಿರಾಟದ ಸದ್ದೇ ಕೇಳಿಸಲಿಲ್ಲ. ಇಶಾನ್, ಅದು ನೀವು, ನಾನು ಎಂದು ಮಾತೆ ಹೊರಬರದೆ ತೊದಲು ಅವಳ ಕಡೆ ತೀಕ್ಷ್ಣವಾಗಿ ದಿಟ್ಟಿಸಿ ನೋಡಿದನು ಇಶಾನ್. ಏನು ಹಾಗೆ ನೋಡ್ತಿದ್ಯಾ? ಎಷ್ಟೊತ್ತು ಬೇಕು ನಿಂಗೆ ಡೋರ್ ಓಪನ್ ಮಾಡೋಕ್ಕೆ ಎಂದನು ಒಳ ಬರುತ್ತಾ. ನೀವಂತ ಗೊತ್ತಾಗಲಿಲ್ಲ, ನಾನು ಮೀನಾ ಆಂಟಿ ಅಂದ್ಕೊಂಡಿದ್ದೆ, ನೀವು ಕರಿಬೇಕು ತಾನೆ ಎಂದವಳಿಗೆ ಇಶಾನ್ ಯಾಕೆ ಬಂದನು ಎಂಬ ಚಿಂತೆ. ಓಹೋ, ಮಹಾರಾಣಿಯವರು ರೂಮ್ ಪ್ರವೇಶ ಮಾಡೋಕ್ಕೆ ಮೊದಲು ಅಪ್ಪನೇ ತಗೋಬೇಕಾಗಿತ್ತಾ ಅನಿಸುತ್ತೆ ಅಲ್ವಾ? ಸರಿ ಸರಿ ಮೇಡಮ್, ಒಳಗೆ ಬರ್ಬೋದಾ ಎಂದನು ವಾಪಸ್ ಬಾಗಿಲ ಬಳಿ ನಿಂತು ಕೈಕಟ್ಟಿ. ಇಶಾನ್, ಯಾಕೆ ಈಗಾಡ್ತಿದ್ದೀರಾ? ಏನಾಯಿತು? ನಾನು ಯಾವಾಗ ಅಪ್ಪನೇ ತಗೊಳ್ಳಿ ಅಂದೆ?
ಬನ್ನಿ ಒಳಗೆ ಎಂದಳು ಗೊಂದಲದಲ್ಲಿ. ಇವಾಗ ನೀನು ಬರೀ ಸಂಜನಾ ಅಲ್ಲ, ಸಂಜನಾ ಇಶಾನ್ ವರ್ಮಾ ಅಲ್ವಾ? ಅದಕ್ಕೆ ಬದಲಾಗಿದ್ಯಾ ಅನ್ಕೊಂಡಿದ್ದೆ. ಬಿಡು, ಬದಲಾಗಿಲ್ಲ ಎಂದನು ಅನಕ ಮಾಡಿದಂತೆ. ಅವನ ಮಾತಿಗೆ ಪ್ರತಿಯಾಡದೆ ಸುಮ್ಮನಿದ್ದವಳ ನೋಡಿ. ಮತ್ತೇನು, ಇವತ್ತು ಯಾರು ಮನೆಯಲ್ಲಿ ಇಲ್ವಾ? ಒಬ್ಬರೂ ಕಾಣ್ತಿಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಏನಾದರೂ ಫಂಕ್ಷನ್ ಇತ್ತಾ? ನೀನು ಹೋಗಿಲ್ವಾ ಎಂದನು. ರೂಮ್ ಪೂರ್ತಿ ಅವಲೋಕಿಸುತ್ತಾ ಏನೋ ತಿಳಿಯದವನಂತೆ ತಡವರಿಸಿದಳು. ಅದು ಇಲ್ಲ ಇಶು, ಶ್ರೇಣಿಕಾಗೆ ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಂತೆ, ಅದಕ್ಕೆ ಎಲ್ಲರೂ ಹೋಗಿದ್ದಾರೆ. ನಾನು ಹೋದರೆ ಮನೆ ಕಡೆ ಯಾರು ಇರ್ತಾರೆ ಅಂತ ನಾನು ಹೋಗಲಿಲ್ಲ. ಅತ್ತೆಗೆ ಫೋನ್ ಮಾಡಿದ್ದೆ, ಏನೂ ತೊಂದರೆ ಇಲ್ಲ ಬರಬೇಡ ಅಂದರು. ನಿಮಗೆ ಹೇಳೋಣ ಅಂತಿದ್ದೆ, ನೀವು ಬ್ಯುಸಿ ಇದ್ದೀರಾ ಅಂತ ಸುಮ್ಮನಾದೆ ಎಂದಳು ತಾನೇ ಊಹಿಸಿಕೊಂಡು. ಕಿರು ನೋಟ ಬೀರಿದವನು, ಅದು ಸರಿನೇ, ನೀನು ಮುಖ್ಯವಾಗಿ ಅಲ್ಲಿರುವುದಕ್ಕಿಂತ ಮನೆ ನೋಡಬೇಕು. ಆಮೇಲೆ ಯಾರಾದರೂ ನೀನಿಲ್ಲದ ಸಮಯ ನೋಡಿ ಈ ಮನೆನ ಹೊತ್ಕೊಂಡು ಹೋಗಿಬಿಟ್ರೆ ಏನು ಗತಿ ಅಲ್ವಾ ಎಂದನು ವ್ಯಂಗ್ಯವಾಗಿ. ನೋಡಿ ಬದಲು ನೀಡದೆ ಕೈ ಹಿಸುಕಿಕೊಳ್ಳುತ್ತಾ ಇದ್ದಳು. ಊಟ ಮಾಡಿದ್ಯಾ ಇಲ್ವಾ ಎಂದನು ಪಕ್ಕ ನಿಂತು. ನೇರ ನೋಟ ಬೀರದೆ ಕಣ್ಣು ಅತ್ತ ಇತ್ತ ಆಡಿಸಿದವಳು. ಅಯ್ಯೋ ಇಲ್ಲ ಇಶು, ಶ್ರೇಣಿಕಾಗೆ ಹೀಗಾಗಿರುವಾಗ ಹೇಗೆ ಊಟ ಸೇರುತ್ತೆ? ಅವಳು ಹೇಗಿದ್ದಾಳೋ ಅನ್ನೋ ಚಿಂತೆಯಲ್ಲಿ ನನಗೆ ಹಸಿವೆ ಆಗಿಲ್ಲ. ಅವಳು ಹುಷಾರಾಗಿ ಬಂದರೆ ಸಾಕು. ನಾನು ಒಂದು ಹೊತ್ತು ಊಟ ಮಾಡದಿದ್ದರೆ ಏನಾಗೋಲ್ಲ ಬಿಡು ಎಂದಳು ಅಮಾಯಕಿಯಂತೆ. ಗುಡ್, ಒಳ್ಳೆಯ ಯೋಚನೆ. ಆದರೂ ನೀನು ಹಸಿವಿನಿಂದ ಇದ್ದರೆ ನನಗೆ ಬೇಸರ ಆಗುತ್ತೆ. ಸಂಜೆ ಬಾ, ಸ್ವಲ್ಪ ಊಟ ಮಾಡು. ಏನಾಗೋಲ್ಲ, ಬೇಕಿದ್ರೆ ನಾನೇ ತಿನ್ನಿಸ್ತೀನಿ ಎಂದನು. ರೂಮ್ ಸುತ್ತಲೂ ಕಣ್ಣಾಡಿಸುತ್ತಾ ಅವನ ನೋಟ ಒಂದೆಡೆ ನಿಂತಿತ್ತು. ಅವನ ಮಾತಿಗೆ ತಡವರಿಸಿ, ಇಲ್ಲ ಬೇಡ ಇಶು, ಆಗಲೇ ಸಮಯ ಆಗಿದೆ, ಮಲಗೋಣ. ಇನ್ನೇನು ಬೆಳಿಗ್ಗೆ ತಿಂಡಿನೇ ತಿಂದರೆ ಆಯಿತು ಬಿಡಿ ಎಂದಳು ತಿನ್ನಲು ಹೊಟ್ಟೆ ಖಾಲಿ ಇರದೆ. ಇಲ್ಲ ಸಂಜು, ನೀ ನನಗೋಸ್ಕರ ತಿನ್ನಲೇಬೇಕು. ನಾನೇನು ನಿನಗೆ ಬಿರಿಯಾನಿ ತಿನ್ನು ಅಂತಿದ್ನಾ? ಬರೀ ತಿಳಿ ಸಾಂಬಾರು ಅನ್ನ ತಿನ್ನು ಅಂದಿದ್ದು. ಅದನ್ನು ತಿಂದರೆ ಶ್ರೇಣಿಕಾ ಏನು ಬೇಜಾರಾಗೋಲ್ಲ. ಬಾ ಸ್ವಲ್ಪ ತಿನ್ನು ಎಂದನು ಕೈ ಹಿಡಿದು ಹತ್ತಿರ ಎಳೆದುಕೊಂಡು. ಅದು ಬೇಡ ಇಶಾನ್, ನನಗೆ ಹಸಿವಿಲ್ಲ ಎಂದವಳು. ತಿನ್ನೋಕ್ಕೆ ಆದರೆ ತಾನೇ ತಿನ್ನಲು. ಆಗಲೇ ಹೊಟ್ಟೆ ತುಂಬ ತಿಂದಿದ್ಲು, ಹೇಗೆ ತಿನ್ನುವಳು? ಅವಳ ಕಡೆ ದಿಟ್ಟಿಸಿದವನು ಒಮ್ಮೆಲೆ ಎಳೆದುಕೊಂಡು ಅವಳ ತುಟಿಗೆ ತುಟಿ ಸೇರಿಸಿದನು. ಅವನ ದಿಢೀರ್ ದಾಳಿಗೆ ಹೆದರಿದವಳು ಮೊದಲು ಕಂಪಿಸಿದರೂ ನಿಧಾನವಾಗಿ ಸಹಕರಿಸಿದಳು. ಅವಳ ಪ್ರತಿಕ್ರಿಯೆ ಗಮನಿಸಿ ದೀರ್ಘ ಚುಂಬನ ನೀಡಿದವನು ರಭಸವಾಗಿ ಹಿಂದೆ ತಳ್ಳಿ 2 ಕೆನ್ನೆಗೆ ಬಲವಾಗಿ ಬಿಗಿದನು. ಆಗಲೇ ಡಸ್ಟ್ಬಿನ್ನಲ್ಲಿದ್ದ ಕವರ್ ನೋಡಿ ಅನುಮಾನ ಬಂದು ಮುತ್ತು ಕೊಟ್ಟವನಿಗೆ ಅವನ ಅನುಮಾನ ನಿಜ ಆಗಿತ್ತು, ಅವಳು ಏನು ತಿಂದಿರುವಳೆಂದು. ಅವನ ಮುತ್ತಿನ ದಾಳಿಯಲ್ಲಿ ಮುಳುಗಿದ್ದವಳು ಅವನು ನೂಕಿದಾಗ ಎಚ್ಚೆತ್ತುಕೊಳ್ಳೋ ಮುಂಚೆ ಬಿದ್ದ ಏಟಿಗೆ ತಲೆ ಗಿರ್ರಗೆ ಹೊಡೆದು ಬೆಡ್ ಮೇಲೆ ಬಿದ್ದಳು. ಸ್ವಲ್ಪ ಹೊತ್ತು ಸಾವರಿಸಿಕೊಂಡು ಇಶಾನ್ ಎಂದು ಕಿರಿಚಿ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಮೇಲೆದ್ದವಳ ಕೆನ್ನೆ ಒತ್ತಿ ಹಿಡಿದವನು. ಉಸಿರು ಆಚೆ ಬಂದರೆ ಶ್ರೇಣಿಕಾ ಪಕ್ಕದ ಬೆಡ್ ಮೇಲೆ ನಿನ್ನೂ ಅಡ್ಮಿಟ್ ಮಾಡ್ತೀನಿ, ಹುಷಾರ್. ಮುಚ್ಚು ಬಾಯ್. ನನ್ನನ್ನೇನು ನಿಮ್ಮ ಭಾವ ಸಮರ್ಥ ಅನ್ಕೊಂಡೆಯಾ? ನೀನು ಏನು ಮಾಡಿದ್ರು ಸುಮ್ಮನೆ ಇರೋಕ್ಕೆ ಎಂದವನ ಹಿಡಿತ ಬಿಗಿಯಾಗಿತ್ತು. ಎಷ್ಟು ದಿನದಿಂದ ಕಲಿತಿದೆ ಈ ಥರ ನನ್ನ ಮುಂದೆ ವಯ್ಯಾರ ಮಾಡ್ತಾ ನಾಟಕದ 2 ಮಾತನಾಡಿದರೆ ಸಾಕು ನನ್ನ ನಂಬಿಸ್ಬೋದು ಅಂತ. ಯಾರು ಹೇಳಿಕೊಟ್ಟಿದ್ದು ಈ ಥರ ಗಂಡನ ಮುಂದೆ ನಾಟಕ ಮಾಡು ಅಂತ? ನಿನ್ನ ಮನೆ ಹಾಳು ಅಕ್ಕನ, ಇಲ್ಲ ನೀನೇ ತಾನಾಗಿ ಕಲಿತಿದ್ದ ಬೊಗಳೆ ಎಂದನು ಹಿಡಿದಿದ್ದ ಕೆನ್ನೆ ಬಿಟ್ಟು. ಅವನ ಮಾತಿಗೆ ಭಯವಾದರೂ ತೋರಿಸಿಕೊಳ್ಳದೆ ಸೆಟೆದು ನಿಂತಳು, ಏನೊಂದೋ ಮಾತನಾಡದೆ. ಅಬ್ಬಬ್ಬಾ, ನಾನು ಹೋದ 1 ವಾರಕ್ಕೆ ಏನು ಬದಲಾವಣೆ! ಉದ್ದ ಕೂದಲು ಹೋಗಿ ಕಲರಿಂಗ್ ಮಾಡಿಸಿ ಶಾರ್ಟ್ ಫ್ರೀ ಹೇರ್ ಆಗಿದೆ. ಮುದ್ದಾದ ಮುಖದಲ್ಲಿ ಮೇಕಪ್ ಚೆನ್ನಾಗಿ ಕೂತಿದೆ. ಚೂಡಿದಾರ್ ಹೋಗಿ ನೈಟ್ ಸೂಟ್ ಬಂದಿದೆ. ಕೈಗೆ ಕಾಲಿಗೆ ಪೆಡಿಕ್ಯೂರ್ ಮೆನಿಕ್ಯೂರ್. ಇದೇನಿದು? ಕಿವಿಗೆ ಓಲೆ ಹಾಕಿ ಡೈಮಂಡ್ ಸ್ಟಡ್, ಬೆರಳಿಗೆ ಚಿನ್ನದ ಬದಲು ಡೈಮಂಡ್ ರಿಂಗ್, ಕೈಯಲ್ಲಿ ಬಳೆ ಹೋಗಿ ಚೈನ್ ಬಂದಿದೆ, ಕಾಲಿಗೆ ರೂಮ್ನಲ್ಲಿ ಕೂಡ ಸ್ಲಿಪ್ಪರ್. ವಾವಾ, ಬರೀ 1 ವಾರದಲ್ಲಿ ಎಷ್ಟು ಬದಲಾವಣೆ! ಮೆಚ್ಚಬೇಕಾದದೇ ಬಿಡು ನಿನ್ನ ಈ ಆರ್ಟಿಫಿಷಿಯಲ್ ಅಂದಾನ ಎಂದ ವ್ಯಂಗ್ಯವಾಗಿ ಅವಳ ಸುತ್ತ. ಅವನ ಮಾತಿಗೆ ಹುರಿದು ಹೋದವಳು, ರೀ, ಇದೆಲ್ಲ ಮಾಮೂಲಿಯಾಗಿ ಮಾಡಿಸುವುದೇ. ನೀವಿಷ್ಟು ದಿನ ಬಿಟ್ಟು ಬಂದಿರೋದಕ್ಕೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಸುಮ್ಮನೆ ಮಲಗಿ ಬನ್ನಿ, ಲೇಟ್ ಆಗಿದೆ ಎಂದಳು. ಗಂಡನ ವಿರುದ್ಧ ತಿರುಗಿ ಬಿದ್ದರೆ ತೊಂದರೆ ಎಂದು ಬೆಣ್ಣೆ ಹಚ್ಚಲು ನೋಡಿದಳು. ಓ ಹೌದಲ್ವಾ, ಮಲಗಬೇಕು, ಸಮಯ ಆಗಿದೆ. ಸರಿ, ಮತ್ತೆ ನನಗೆಲ್ಲಿ ಬಿರಿಯಾನಿ ಕೊಡು, ಬೇಗ ತುಂಬ ಹೊಟ್ಟೆ ಹಸಿವು, ತಿಂದು ಮಲಗ್ತೀನಿ ಎಂದನು ಮುಗುಳ್ನಗೆ ಸೂಸಿ. ಅವನ ಮಾತಿಗೆ ಬೆಚ್ಚಿದವಳು, ಬಿರಿಯಾನಿ ನಾನು ಯಾಕೆ ತರಲಿ?
ನಿಮಗೆಲ್ಲೋ ತಲೆ ಕೆಟ್ಟಿದೆ ಎಂದಳು ಭಯದಿಂದ. ಏನು, ಬಿರಿಯಾನಿ ಇಲ್ವಾ? ನನ್ನ ಮೂಗಿಗೆ ಘಮ ಬರ್ತಿರೋದು ಇನ್ನೇನು ಬಾತ್ರೂಮ್ದಾ ಎಂದವನು ಅವಳ ಕೈ ತಿರುವಿ ಬಿಗಿಯಾಗಿ ಹಿಡಿದು, ನಿಂಗೆ ಸರಿಯಾಗಿ ಕೇಳಿದರೆ ಅರ್ಥ ಆಗೋಲ್ಲ. ಈಗ ಹೇಳು, ಮನೆಗೆ ಯಾಕೆ ಬಿರಿಯಾನಿ ತಂದೆ ಅಂತ. ಯಾವಳೋ ತರೋಕ್ಕೆ ಹೇಳಿದ್ದು. ನಾವಿಲ್ಲಿ ಶ್ರೇಣಿಕಾಗೆ ಹೀಗಾಯ್ತು ಅಂತ ಊಟ ಬಿಟ್ಟು ಕೊರಗ್ತಿದ್ರೆ ನೀನು ಮಾನ ಮರ್ಯಾದೆ ಇಲ್ಲದೆ ಮುಖಕ್ಕೆ ಮೈಗೆ ಫೇಶಿಯಲ್ ಮಸಾಜ್ ಮಾಡಿಕೊಂಡು ನಾನು ಇಲ್ಲದೆ ಇರುವ ಸಮಯದಲ್ಲಿ ಹೊಟ್ಟೆ ಬಿರಿಯುವಂತೆ ಬಿರಿಯಾನಿ ತಿಂದವಳಿಗೆ ಆ ಕವರ್ನ ಡಸ್ಟ್ಬಿನ್ಗೆ ಹಾಕಿರೋದು ಮರೆತೋಯ್ತಾ ಎಂದನು, ಕೈ ಇನ್ನೂ ಜೋರಾಗಿ ತಿರುಗಿಸುತ್ತಾ. ಅವನ ಮಾತಿಗೆ ಪೂರ್ತಿ ಬೆವತವಳು ಉಸಿರೇ ಬಿಡಲಿಲ್ಲ. ಬೊಗಳೆ ನಾಯಿ, ಎಷ್ಟು ದಿನ ನಿಮ್ಮ ಅಪ್ಪ ನಿಂಗೆ ಬಿರಿಯಾನಿ ಕೊಡಿಸಿರ್ಲಿಲ್ವಾ? ಬಿರಿಯಾನಿ ಕಾಣದವಳಂತೆ ಮನೆ ಸೊಸೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿರುವಾಗ ಗೊತ್ತಿದ್ರೂ ಕಂಠ ಬಿರಿಯೋ ಹಾಗೆ ತಿಂದಿರೋದಲ್ಲದೆ ನನಗೆ ಯಾಮಾರಿಸ್ತೀಯಾ? ತಪ್ಪು ನಿಂದಲ್ಲ, ಆ ಲಜ್ಜೆಗೆಟ್ಟ ನಿನ್ನ ಅಕ್ಕಂದು. ಅವಳಿಗೆ ನಾಚಿಗೆ ಇದ್ರೆ ಅಲ್ವಾ ನಿಂಗೆ ಇರೋಕ್ಕೆ ಎಂದವನ ಮಾತಿಗೆ ರೊಚ್ಚಿಗೆದ್ದು, ನನ್ನ ಅಕ್ಕನ ಬಗ್ಗೆ ಮಾತಾಡಿದರೆ ನಾನು ಏನು ಮಾಡ್ತೀನೋ. ಮಾತು ಪೂರ್ತಿ ಆಗುವ ಮುಂಚೆಯೇ ತಿರುಗಿಸಿದ ಕೈ ಬಿಟ್ಟು ಮತ್ತೊಂದು ಬಾರಿಸಿದನು. ಏನು ಮಾಡ್ತೀಯಾ? ಏನೇ ಮಾಡ್ತೀಯಾ? ಉಸಿರು ಆಚೆ ಹೋಗದಾಗೆ ಇಲ್ಲೇ ಕೊಂದು ನಿನ್ನ ಕೇಸ್ ನಾನೇ ಕ್ಲೋಸ್ ಮಾಡ್ತೀನಿ. ನೋಡ್ತೀಯೇನೆ ಎಂದವನು ಉಗ್ರ ನರಸಿಂಹನಾಗಿ ನಿಂತಿದ್ದನು. ಇಷ್ಟೊಂದು ದಿಮಾಕು ತೋರಿಸ್ತಿದ್ಯಾ ಅಂದರೆ ಹೋಗೋ, ಅವನು ಯಾವನು ಕರ್ಕೊಂಡು ಬರ್ತೀಯಾ ಕರ್ಕೊಂಡು ಬರೋಗು, ನಾನು ನೋಡ್ತೀನಿ ಅದೇನು ಮಾಡ್ತೀಯಾ ಅಂತ. ಹೋಗು, ನಿನ್ನ ಅಕ್ಕನ ಕರಿ ಹೋಗು, ಅವಳೇ ಅಲ್ವಾ ನೀನು ಈ ಥರ ಆಗೋಕ್ಕೆ ಕಾರಣ. ಹೋಗು, ಅವಳನ್ನು ಕರೆತರುವವರೆಗೂ ನಿನ್ನ ರೂಮಿಗೆ ಸೇರಿಸೋಲ್ಲ ಎಂದವನು ಸಂಜನನ ಹೇಳಿದು ಆಚೆ ನೂಗಿ ಬಾಗಿಲು ಹಾಕಿದನು. ಗಂಡನ ಹೊಸ ರೂಪ ನೋಡಿ ಹಿಡಿದಿದ್ದ ದೆವ್ವ ಬಿಟ್ಟೋದು ಹಾಗೆ ಆಗಿತ್ತು ಸಂಜನಗೆ. ಮತ್ತೆಲ್ಲಿ ಹೊಡೆಯುವನೋ ಎಂದು ಗೆಸ್ಟ್ ರೂಮಿನಲ್ಲಿ ಮಲಗಿದಳು. ಇತ್ತ ಕಡೆ ಆಪರೇಷನ್ ಮುಗಿಸಿ ಆಚೆ ಬಂದ ಆಕಾಶ್ ಮತ್ತು ಮತ್ತೊಬ್ಬ ವೈದ್ಯರ ನೋಡಿ ಕುಳಿತಿದ್ದವರು ಎದ್ದು ನಿಂತರು ಆತಂಕದಿಂದ. ರಮೇಶ್ ರವರು ಎದ್ದು ಹೋಗಿ ವಿಚಾರಿಸಿದರು ಸೊಸೆಯ ಬಗ್ಗೆ. ಅವರ ಭುಜದ ಮೇಲೆ ಕೈ ಇಟ್ಟ ವೈದ್ಯರು, ನಥಿಂಗ್ ಟು ವರಿ, ಆಪರೇಷನ್ ಸಕ್ಸಸ್ ಆಗಿದೆ, ನಮ್ಮ ಕೆಲಸ ಆಗಿದೆ, ಇನ್ನೇನಿದ್ರು ದೇವರಿಗೆ ಬಿಟ್ಟದ್ದು, ಪ್ರಾಣಕ್ಕೇನೂ ಅಪಾಯ ಇಲ್ಲ, ನಾಳೆ ಸಂಜೆ ಅಷ್ಟರಲ್ಲಿ ಪ್ರಜ್ಞೆ ಬರ್ಬೋದು, ಕಾಯಿರಿ, ಇಲ್ಲ ಅಂದರೆ ಬೇರೆ ಚಿಕಿತ್ಸೆ ಕೊಡಿಸಬೇಕಾಗಬಹುದು, ಬಾಡಿಗೆ ಜಾಸ್ತಿನೇ ಇಂಜುರಿ ಆಗಿದೆ, ಹುಷಾರಾಗಿ ನೋಡ್ಕೊಳ್ಳಿ, ಈಗ ನೋಡೋ ಆಗಿಲ್ಲ, ನಾಳೆ ಪ್ರಜ್ಞೆ ಬಂದ ಮೇಲೆ ನೋಡಿ ಎಂದರು ಬೆನ್ನು ತಟ್ಟಿ. ತುಂಬ ಥ್ಯಾಂಕ್ಸ್ ಡಾಕ್ಟರ್ ಎಂದರ ಅರ್ಪಿತ. ನಿರುಪಮ ಕೈ ಮುಗಿದು, ಇರಲಿ, ನಿಮ್ಮನ್ನೆಲ್ಲ ನೋಡಿದರೆ ಸಂತೋಷ ಆಗ್ತಿದೆ, ನನಗೆ ಈಗ ಅರ್ಥ ಆಗ್ತಿದೆ ಆಕಾಶ್ ಇಲ್ಲಿರುವ ಡಾಕ್ಟರ್ಸ್ ಬಿಟ್ಟು ಬೊಂಬೈನಲ್ಲಿದ್ದ ನನ್ನನ್ನೇ ಯಾಕೆ ಅವಸರವಾಗಿ ಕರೆಸಿದ ಅಂತ. ಸೊಸೆಗೋಸ್ಕರ ಇಷ್ಟೊತ್ತಾದರೂ ಕಾಯ್ತಿದ್ದೀರಲ್ವಾ? ತುಂಬ ಹೃದಯವಂತರು ನೀವು. ನಿಮ್ಮ ಸೊಸೆ ತುಂಬ ಲಕ್ಕಿ, ಒಳ್ಳೆಯದಾಗಲಿ ಎಂದವರು ವಾಚ್ ನೋಡಿಕೊಂಡರು. ನನಗೆ ಅರ್ಜೆಂಟ್ ವಾಪಸ್ ಬೊಂಬೈಗೆ ಹೋಗೋದಿದೆ, ಇನ್ನೊಂದ್ಸರಿ ಇಲ್ಲಿಗೆ ಬಂದಾಗ ಖಂಡಿತ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಂದವರು ಹೊರಡಲು ಅನುವಾದರೆ ಆಕಾಶ್ ಅವರನ್ನು ಗೌರವದಿಂದ ಬೀಳ್ಕೊಟ್ಟು ಬಂದನು. ಇನ್ನೇನು ತೊಂದರೆ ಇಲ್ಲ ಅಲ್ವಾ ಆಕಾಶ್? ಅವರು ಪ್ರಜ್ಞೆ ಬರದಿದ್ದರೆ ಬೇರೆ ಚಿಕಿತ್ಸೆ ಅಂತೇನು ಅಂತಿದ್ರಲ್ಲ, ಏನದು ಎಂದರು ಸೂಕ್ಷ್ಮವತಿಯಾದ ನಿರುಪಮರಿಗೆ ಇನ್ನೂ ಭಯ ಹೋಗಿಲ್ಲ. ಅದೇನಿಲ್ಲ ಚಿಕ್ಕಮ್ಮ, ತಲೆಗೆ ಏಟು ಬಿದ್ದಿರುವುದಲ್ವಾ, ಆಪರೇಷನ್ ಆಗಿದ್ದರೂ ಪೇಷಂಟ್ಗೆ ಪ್ರಜ್ಞೆ ಬಂದಮೇಲೆ ಅವ್ರ ಸ್ಥಿತಿ ನೋಡಿ ನಾವು ಕಂಡೀಷನ್ ಹೇಳ್ಬೋದು, ಪ್ರಜ್ಞೆ ಬರದೇ ಇದ್ದರೆ ಕೋಮಾಗೆ ಹೋಗೋ ಚಾನ್ಸಸ್ ಇರುತ್ತದೆ ಅಷ್ಟೇ. ಶ್ರೀಗೆ ಆ ಥರ ಏನೂ ಆಗಿಲ್ಲ, ನೀ ಮನೆಗೆ ಹೊರಡಿ ಎಂದನು ಗಾಬರಿ ನೀಡದೆ ಸುಲಭವಾಗಿ ವಿವರಿಸಿ. ಮನೆಗೆ ಬೇಡ ಕಣೋ, ನನ್ನ ಸೊಸೆ ಹೇಳೋ ತನಕ ನಾನು ಹೋಗೋಲ್ಲ, ಇಲ್ಲೇ ರೂಮ್ ವ್ಯವಸ್ಥೆ ಮಾಡಿಬಿಡು ಎಂದರು. ಏನು ಬೇಡ, ನಾನು ಸ್ವಲ್ಪ ಫ್ರೆಶ್ ಆಗಬೇಕು, ನಾನು ಬೆಳಿಗ್ಗೆ ಬರಬೇಕು, ಆಗ ಬಂದರೆ ಆಯಿತು, ಈಗ ನಡೀರಿ ಮನೆಗೆ, ನಿಮಗೂ ಆರೋಗ್ಯ ಸರಿ ಇಲ್ಲ, ಇಲ್ಲೆಲ್ಲ ನಿಮಗೆ ಅಡ್ಜಸ್ಟ್ ಆಗೋಲ್ಲ, ಶ್ರೀ ನೋಡ್ಕೊಳ್ಳೋಕ್ಕೆ ನರ್ಸ್ಗಳು, ರಾತ್ರಿ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ, ಅವರ ಜೊತೆಗೆ ಅಭಿ ಅಮ್ಮ ಇರ್ತಾರೆ, ಸಾಕು ಇಬ್ಬರು ಎಂದವನು ಕಾರ್ಕಿ ಹಿಡಿದು ಮನೆಗೆ ಹೊರಡಲು ಬಂದನು. ಅಭಿ ಎಲ್ಲೋ ಎಂದರು ರಮೇಶ್ ಆಪರೇಷನ್ ಮುಗಿದು ಬಂದವನನ್ನು ನೋಡಿ. ಅವನಲ್ಲಿ ಹೊರಗಡೆ ಇರಬೇಕು, ಅವನು ಆಮೇಲೆ ಬರ್ತಾನೆ, ನೀವು ನಡೀರಿ ಮೊದಲು, ಸಮಾಧಾನವಾಗಿ ನಿದ್ದೆ ಮಾಡಿ ನಡೀರಿ ಎಂದನು. ಇಲ್ಲೇ ಇದ್ದರೆ ಕೊರಗುತ್ತಾ ಚಿಂತೆಯಲ್ಲಿ ಇರುತ್ತಾರೆ ಎಂದು. ಕಾರಿನವರೆಗೂ ಬಂದ ಅರ್ಪಿತಾ ಅವರಿಗೆ, ಅಮ್ಮ ಅಭಿಯಲ್ಲಿ ಟೆರೆಸ್ನಲ್ಲಿ ಇದ್ದಾನೆ, ಹೋಗಿ ಸಮಾಧಾನ ಮಾಡಿ ಮಲಗಿಸು, ಎಲ್ಲ ಒಳ್ಳೆಯದಾಗುತ್ತೆ. ಚಿಕ್ಕಮ್ಮ ಇಲ್ಲಿದ್ದರೆ ಸುಮ್ಮನೆ ಟೆನ್ಷನ್ ತಗೋತಾರೆ, ನಾನು ಬೆಳಿಗ್ಗೆ ಎಲ್ಲರನ್ನು ಕರ್ಕೊಂಡು ಬರ್ತೀನಿ, ಏನಾದರೂ ಇದ್ದರೆ ಫೋನ್ ಮಾಡಿ ಸರಿನಾ ಎಂದವನು ಅಭಿ ಕಾರ್ ಬಿಟ್ಟು ತನ್ನ ಕಾರಿನಲ್ಲಿ ಮನೆಯ ಕಡೆಗೆ ಹೊರಟನು. ಅರ್ಪಿತಾ ಅವರು ಅಭಿಯ ಹುಡುಕಿ ಹೋದರು. ಕತೆ ಮುಂದುವರಿಯುತ್ತದೆ.